5,000 ರೂಪಾಯಿ ಬಂಡವಾಳ ಹಾಕ್ಕೊಳ್ಳಿ. ಈವನ್ ಬಟ್ಟೆನಲ್ಲಿ ಈಗ ಬೇಡಿಕೆ ಇರೋದ್ರಿಂದ ಬಟ್ಟೆಗೊಂದು ಬಂಡವಾಳ ಹಾಕ್ಕೊಂಡ್ರೆ ನೀವು 10,000 ರೂಪಾಯಿವರೆಗೂ ಅರ್ನ್ ಮಾಡ್ಕೊಬೋದು. ಈವನ್ 2 ರೂಪಾಯಿನ ಜಿಪ್ಪು ಆಲ್ಮೋಸ್ಟ್ ಹುಡುಕ್ತೀನಿ ಅಂತಂದ್ರೂ ಮನೆಯಲ್ಲಿ 10 ರೂಪಾಯಿನಾರ ಸಿಗುತ್ತಲ್ವ. 2 ರೂಪಾಯಿನಲ್ಲಿ 10 ರೂಪಾಯಿನ ಜಿಪ್ಪು ಮತ್ತು ರನ್ನರ್ ಎಲ್ಲ ಸೇರಿ 10 ರೂಪಾಯಿ ಆಗುತ್ತೆ. ಆ ಒಂದು ಬಂಡವಾಳ ಹಾಕ್ಕೊಂಡು ಹಳೆ ಪ್ಯಾಂಟ್ಗಳಲ್ಲೇನೆ ಒಂದು ಬ್ಯಾಗ್ ಮಾಡ್ಕೊಬೋದು. ಹಳೆ ಬಟ್ಟೆಯಿಂದನೇ ಶುರು ಮಾಡೋಣ. ಫಸ್ಟು ಅಂಬೆಗಾಲಿಡಬೇಕು, ನಂತರ ತೆವಳ್ಕೊಂಡು, ನಂತರ ನಿಂತ್ಕೊಂಡು, ಆಮೇಲಿಂದ ನಡಿಬೇಕು, ಆಮೇಲೆ ಓಡಬೇಕಲ್ಲ ಸರ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಮಹಿಳೆಯರೇ, ನೀವು ಮನೆಯಲ್ಲೇ ಕೂತು ದಿನಕ್ಕೆ 5,000 ದುಡಿಬೇಕಾ? ಹಾಗಾದ್ರೆ ಈಗಲೇ ಈ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಅದ್ಯಾವ್ದಪ್ಪ ಅಂತಂದ್ರೆ ಡಿಸೈನರ್ ಹ್ಯಾಂಡ್ ಬ್ಯಾಗ್ ಮೇಕಿಂಗ್. ಹೌದು, ಇದ್ರ ಬಗ್ಗೆ ಹೇಳೋದಾದ್ರೆ ಕಡಿಮೆ ಸಮಯ, ಕಡಿಮೆ ಬಂಡವಾಳ, ಆದ್ರೆ ದೊಡ್ಡ ಲಾಭ. ಹೌದು, ಮಹಿಳೆಯರಾಗಿರ್ಬೋದು, ಯುವತಿಯರಾಗಿರ್ಬೋದು ಅಥವಾ ಹೌಸ್ ವೈಫ್ ಯಾರೂ ಕೂಡ ಈ ಬಿಸ್ನೆಸ್ ಅನ್ನ ಮನೆಯಲ್ಲೇ ಕೂತು ಶುರು ಮಾಡಬಹುದು. ಜೊತೆಗೆ ಒಳ್ಳೆ ಆದಾಯವನ್ನ ಕೂಡ ಗಳಿಸಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಬಿಸ್ನೆಸ್ಗೆ ಬೇಕಾಗಿರುವಂತಹ ಬಂಡವಾಳ ಆಗಿರ್ಬೋದು, ಸರ್ಕಾರದಿಂದ ಸಿಗುವಂತಹ ಸಾಲ ಸೌಲಭ್ಯ ಆಗಿರ್ಬೋದು, ಜೊತೆಗೆ ಬಿಸ್ನೆಸ್ ಸೆಕ್ಯೂರಿಟಿಗಾಗಿ ವಿಮೆ ಯಾಕೆ ಇಂಪಾರ್ಟೆಂಟ್, ಅದರ ಮಹತ್ವ ಏನು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಈ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರುವಂತಹ, ಒಳ್ಳೆ ಆದಾಯವನ್ನ ಗಳಿಸ್ತಿರುವಂತಹ ಅನುಭವಿ ಮೆಂಟರ್ ಯೋಗೇಶ್ವರಿ ಅವರೇ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಇವಾಗ ನಾನು ಬಂಡವಾಳ ಅಂತ ಶುರು ಮಾಡಿದ್ದು ಕೇವಲ 500 ರೂಪಾಯಿನ ಬಂಡವಾಳ ಹಾಕ್ಕೊಂಡಿದ್ದೆ. ಆ ಒಂದು 500 ರೂಪಾಯಿನ ಈ ಒಂದು ರಾಧಾ ಆಂಟಿ ಹೇಳಿದ್ನಲ್ಲ, ಅವ್ರ ಹತ್ರ ಬ್ಯಾಗ್ಗಳೆಲ್ಲ ಸ್ಟಿಚ್ ಮಾಡಿ ಒಂದೊಂದು ರೂಪಾಯಿನೇ ಕೂಡಿಟ್ಕೊಂಡು ಆ ಒಂದು 500 ರೂಪಾಯಿ ಬಂಡವಾಳ ಹಾಕ್ಕೊಂಡೆ ಮೊದಲನೇ ಬಾರಿಗೆ. ಆ 500 ರೂಪಾಯಿ ಬಂಡವಾಳದಲ್ಲಿ ಸ್ಪಂಜು, ಲೈನಿಂಗು, ಜಿಪ್ಪು, ರನ್ನರು, ಅದಕ್ಕೆ ಏನಾರ ಒಂದು ಮ್ಯಾಗ್ನೆಟ್ ಬಟನ್ನು, ವೆಲ್ಕ್ರೋ ಅನ್ನೋದು ಬರುತ್ತೆ. ಆ ವೆಲ್ಕ್ರೋ ಅನ್ನೋ ಒಂದು ಇದಕ್ಕೆ ಕೇವಲ ಅದಿಷ್ಟೆಲ್ಲ ಉಪಯೋಗಿಸ್ಕೊಂಡು ಬರೀ ಒಂದು 10-12 ಬ್ಯಾಗ್ಗಳು, ಒಂದು 5-6 ಪರ್ಸ್ಗಳು ಮತ್ತು ಒಂದು 2-3 ಹ್ಯಾಂಡ್ ಬ್ಯಾಗ್ಗಳು ಹೊಲಿದಿದ್ದು. ಆ ಒಂದು ಇದರಲ್ಲೇ ನನಗೆ ಏನಿಲ್ಲ ಅಂತಂದರೂ ಒಂದು 3,000ದಿಂದ 4,000 ರೂಪಾಯಿ ಅರ್ನ್ ಮಾಡಿಕೊಂಡೆ ಸರ್. ಸ್ಟಾರ್ಟಿಂಗ್ ಅಂತ ಅಂದಿದ್ದು ಅದನ್ನೇ ನೀವು 5,000 ರೂಪಾಯಿ ಬಂಡವಾಳ ಹಾಕ್ಕೊಳ್ಳಿ. ಇವನ್ ಬಟ್ಟೆ ಹಾಕ್ಬೋದು. ಈವನ್ ಬಟ್ಟೆನಲ್ಲಿ ಈಗ ಬೇಡಿಕೆ ಇರೋದ್ರಿಂದ ಬಟ್ಟೆಗೊಂದು ಬಂಡವಾಳ ಹಾಕ್ಕೊಂಡ್ರೆ ನೀವು 10,000 ರೂಪಾಯಿವರೆಗೂ ಅರ್ನ್ ಮಾಡ್ಕೊಬೋದು. ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ, ಅರ್ಧ ಮೀಟ್ರನ್ನ ಬಟ್ಟೆ ಬೇಕು, ಅದಕ್ಕೆ ಅರ್ಧ ಶೀಟಿಂದು ಸ್ಪಂಜ್ ಬೇಕಾಗುತ್ತೆ, ಮತ್ತು 3/4 ಮೀಟ್ರು ಲೈನಿಂಗ್ ಬೇಕು. 3/4 ಲೀಟ್ರ್ ಲೈನಿಂಗ್ ಬೇಕು ಅನ್ನೋದ್ರಿಂದ ಅದಕ್ಕೆ ಒಳಗಡೆ ಇದಕ್ಕೆ ಪೌಚ್ ಕೊಡಬೇಕಾಗುತ್ತೆ. ಆ ಪೌಚಿಗೆ ಇನ್ನೂ ಒಂದು ಒಳಗಡೆ ಪೌಚು ಮತ್ತು ಮುಂಭಾಗಕ್ಕೂ ಒಂದು ಪೌಚ್ ಹೊಲಿಬೇಕಾಗತ್ತೆ, ಅಂದರೆ ಪಾಕೆಟ್ ಹೊಲಿಬೇಕಾಗತ್ತೆ. ಮತ್ತು 3/4 ಮೀಟ್ರು ಜಿಪ್ ಬೇಕು, 3 ರನ್ನರ್ ಬೇಕಾಗತ್ತೆ, 3ರಿಂದ 4 ರನ್ನರ್ ಬೇಕು. ಮೇಲ್ಭಾಗಕ್ಕೆ ಕೆಲವೊಂದು ಸಲ ಒಂದು ರನ್ನರ್ ಹಾಳಾದರೂ ಇನ್ನೊಂದು ರನ್ ಉಪಯೋಗಕ್ಕೆ ಬರುತ್ತೆ ಅಂದ್ಬಿಟ್ಟು 2 ರನ್ನರ್ ಕೊಡೋದ್ರಿಂದ ಒಂದು 4 ರನ್ನರ್ ಬೇಕಾಗತ್ತೆ. ಮತ್ತು ಮ್ಯಾಗ್ನೆಟ್ ಬಟನ್ ಏನಾರ ಹಾಕೋ ಒಂದು ಪ್ರಮೇಯ ಏನಾರ ಬಂತು ಅಂದರೆ ಅದಕ್ಕೊಂದು ಮ್ಯಾಗ್ನೆಟ್ ಬಟನ್ನು, ಲೇಸ್. ನಾವು ಪ್ಲೈನ್ ಬಟ್ಟೆ ತೊಗೊಂಡಾಗ ಲೇಸ್ ಕೊಡೋದು ಫ್ಯಾನ್ಸಿ ಆಗಿರೋದ್ರಿಂದ ಲೇಸ್ ಕೊಟ್ಟರೆ ತುಂಬ ಆಕರ್ಷಣೆಯಾಗಿರುತ್ತೆ ಅಂದ್ಬಿಟ್ಟು ಬ್ಯಾಗ್ಗಳು ಚೆನ್ನಾಗಿ ಸೇಲ್ ಆಗುತ್ತೆ ಅನ್ನೋ ಪರ್ಪಸ್ಸಿಗೆ ಲೇಸ್ ಕೊಡ್ತೀವಿ. ಆ ಒಂದು ಎಲ್ಲ ಕೊಡೋದ್ರಿಂದ ಸ್ಪಂಜಿಗೆ ಒಂದು 40 ರೂಪಾಯಿ ಇದಾಗುತ್ತೆ. ಒಟ್ಟಾರೆ ಇದಕ್ಕೆ ನಮಗೆ 110 ರೂಪಾಯಿ ಮೆಟೀರಿಯಲ್ ಕಾಸ್ಟ್ ಇದ್ದಾಗ ಅವ್ರಿಗೆ ಆ ಒಂದು ಮೇನ್ ಪೀಸು ಇದು ಬಟ್ಟೆ ಗಿಟ್ಟೆ ಎಲ್ಲ ಸೇರಿ 110 ರೂಪಾಯಿ ಸೇಲ್ ಮಾಡಿ ನಾವು ಕೂಲಿ ಸೇರಿದ್ರೆ ಒಂದು 200ವರೆಗೂ ನಾವು ಆ ಒಂದು ಹ್ಯಾಂಡ್ ಬ್ಯಾಗ್ನ ಸೇಲ್ ಮಾಡ್ತೀವಿ ಸರ್. ಇದರಲ್ಲಿ ನಾವು ಹೊಸ ಬಟ್ಟೆ ತಂದು ಹೊಲಿಯೋದ್ರಿಂದ ಆ ಥರ ಪರ್ಪಸಲ್ಲಿ ಒಂದು ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಕೆಲವರು ಹಳೆ ಸೀರೆಗಳಿರ್ತವೆ, ಹಳೆ ಪ್ಯಾಂಟ್ಗಳಿರ್ತವೆ, ಅದಕ್ಕೆ ನಾವು ಬಂಡವಾಳನೇ ಹಾಕೋದು ಬೇಕಾಗಿಲ್ಲ. ಈವನ್ 2 ರೂಪಾಯಿನ ಜಿಪ್ಪು ಆಲ್ಮೋಸ್ಟ್ ಹುಡುಕ್ತೀನಿ ಅಂತಂದ್ರೂ ಮನೆಯಲ್ಲಿ 10 ರೂಪಾಯಿನಾರ ಸಿಗುತ್ತಲ್ವ. 2 ರೂಪಾಯಿನಲ್ಲಿ 10 ರೂಪಾಯಿನ ಜಿಪ್ಪು ಮತ್ತು ರನ್ನರ್ ಎಲ್ಲ ಸೇರಿ 10 ರೂಪಾಯಿ ಆಗುತ್ತೆ. ಆ ಒಂದು ಬಂಡವಾಳ ಹಾಕ್ಕೊಂಡು ಹಳೆ ಪ್ಯಾಂಟ್ಗಳಲ್ಲೇನೆ ಒಂದು ಬ್ಯಾಗ್ ಮಾಡ್ಕೊಬೋದು ಸರ್. ಬರೀ ಮನೆಯಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದು 10 ರೂಪಾಯಿ ಇದ್ದೇ ಇರುತ್ತಲ್ವ. ಜಿಪ್ ಹಾಕಿ ಹಳೆ ಪ್ಯಾಂಟಲ್ಲಿ ಹೊರಗಡೆ ಟ್ರಾವೆಲ್ ಮಾಡೋಕ್ಕೂ ಒಂದು ಬ್ಯಾಗ್, ಇಲ್ಲ ಒಂದು ತರಕಾರಿ ತರಕ್ಕೆ ಒಂದು ಬ್ಯಾಗ್ ಮಾಡ್ಕೊಬೋದು, ಸೀರೆನಲ್ಲಿ ಬ್ಯಾಗ್ ಮಾಡ್ಕೊಬೋದು. ಒಂದು ಜಿಪ್ ಮತ್ತು ಒಂದು ರನ್ನರ್ ಅಂತ ಆ ಒಂದು 2 ಮೆಟೀರಿಯಲ್ ಇದ್ಬಿಟ್ರೆ ಹಳೆ ಪ್ಯಾಂಟು ಹಳೆ ಇದು ಹಾಕ್ಕೊಂಡೇ ಅದಕ್ಕೆ ಲೈನಿಂಗು ಕೂಡ ಅದೇ ಬಟ್ಟೆನೇ ಉಪಯೋಗಿಸಿ
ಒಳಗಡೆಗೂ ಲೈನಿಂಗ್ ಬಟ್ಟೆನೂ ಸಹ ಅದನ್ನೇ ಉಪಯೋಗಿಸ್ಕೊಂಡು ಬ್ಯಾಗ್ಗಳು ನಾವು ಬಂಡವಾಳ ಇಲ್ದಂಗೆ ಬರೀ 10 ರೂಪಾಯಿನಲ್ಲೂ ನಾವು ಈ ರೀತಿ ಬ್ಯಾಗ್ಗಳನ್ನೆಲ್ಲ ಮಾಡ್ಬೋದು. ಸೊ ಮನೆಯಲ್ಲೇ ಇದ್ದೀವಿ, ಟೈಮ್ ಕೂಡ ಇದೆ, ಮಾಡ್ತಿರೋ ಕೆಲಸದ ಜೊತೆಗೆ ನಮಗೊಂದು ಸೈಡ್ ಬಿಸ್ನೆಸ್ ಬೇಕು, ಸೈಡ್ ಇನ್ಕಮ್ ಬೇಕು ಅನ್ನೋರಿಗೆ ಇದೇ ಒಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಜನರಿಗೆ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ, ಆದರೆ ಯಾವ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಪ್ಪ, ನನಗೇನು ಐಡಿಯಾ ಇಲ್ಲ, ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಅನ್ನೋರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ಬಿಸ್ನೆಸ್ ಅನ್ನ ನೀವು ಶುರು ಮಾಡ್ಬೋದು. ಸೊ ಡಿಸೈನರ್ ಹ್ಯಾಂಡ್ ಬ್ಯಾಗ್ ಮೇಕಿಂಗ್ ಬಿಸ್ನೆಸ್ ಅಲ್ಲಿ ಸುಮಾರು ತಿಂಗಳಿಗೆ 1.5 ಲಕ್ಷ ಆದಾಯವನ್ನ ನೀವು ಮನಸ್ಸು ಮಾಡಿದ್ರೆ ಮಾಡ್ಬೋದು. ಖಂಡಿತ. ನಾನು PM ರೋಜ್ಗಾರ್ ಯೋಜನೆ ಅಡಿಯಿಂದ 2007 ಇಸ್ವಿನಲ್ಲೇನೆ 1 ಲಕ್ಷ ಇದ್ರದ್ದು ಲೋನ್ ತಗೊಂಡೆ. ನಾನು ಆ ಥರ ಹೆಚ್ಚಿಗೆ ಬಂಡವಾಳ ಮಾಡಿಕೊಂಡು ಹೋಗೋವಂಥ ಪ್ರಮೇಯ ಮಾಡ್ಕೊಳ್ಲಿಲ್ಲ. ಇರೋ ಥಿಂಗ್ಸ್ಗಳನ್ನೇ ಯೂಸ್ ಮಾಡಿಕೊಂಡು, ಇವಾಗ ಹೇಳಿದ್ನಲ್ಲ, ಹಳೆ ಬಟ್ಟೆ ಹಳೆ ಇದರಿಂದನೇ ಯೂಸ್ ಮಾಡಿಕೊಂಡು ನಮ್ಮ ಇದನ್ನು, ನನ್ನ ಕಲೆನ, ನನ್ನ ವೃತ್ತಿನ, ನನ್ನ ಸಂಪಾದನೆ ಹೆಚ್ಚಳ ಮಾಡ್ಕೊಂಡಿದ್ದೀನಿ ಸರ್. ನಾವು ಪಡೆದಂಥ ಈ ಸರ್ಟಿಫಿಕೇಟ್ಸ್ಗಳಿದ್ದಾವೆ, ನನ್ನ ಬ್ಯಾಗಿಂದೇ ಆಗಲಿ, ಡಾಲಿಂದೇ ಆಗಲಿ, ಅದೆಲ್ಲ ಇದ್ದಾವೆ. ನನ್ನ ಇದರಲ್ಲಿ ಆರ್ಟಿಕಲ್ ಎಲ್ಲ ಬಂದಿತ್ತು. ಆ ಒಂದು ದಾಖಲೆ ಇಟ್ಕೊಂಡೇ ನನಗೆ ಲೋನನ್ನು ಸ್ಯಾಂಕ್ಷನ್ ಮಾಡಿದ್ರು ಅವರೇನೆ ಕೇಳಿಬಿಟ್ಟು, ನಮ್ಮ ಬೆಂಗಳೂರಿಂದ ಬಂದು ಇಲ್ಲಿ ಇದು ಮಾಡ್ಕೊಂಡು ಗಿಟ್ಟಿಸ್ಕೊಂಡಿದ್ದೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಬೇಕಮ್ಮ ಅಂತ ಹೇಳಿ ಅಂದ್ಬಿಟ್ಟು ಅಂದರು. ಆ ಕಲೆ ಯಾವ ಥರನೂ ಇದಿಲ್ಲ, ನಿಮಗೆ ಹೊಲಿದಿದೆ ಅಂದರೆ ನಿಮ್ಮ ವಿಶ್ವಕರ್ಮ ಅನ್ನೋದು ನಿಮ್ಮ ಬೆನ್ನಲ್ಲೇ ಇರೋದ್ರಿಂದ ನಿಮ್ಗೆ ಆ ಉತ್ತೇಜನ ಕೊಟ್ಟಿದೆ ಅಂತ ಹೇಳಿ ಅಂದ್ಬಿಟ್ಟು ಅವರು ತುಂಬಾ ಖುಷಿಪಟ್ಟರು ಸರ್. ಅವರು ಆ ಮಿಷಿನೆಲ್ಲ ತೊಗೊಂಡು ನಾನು ಅಂಗಡಿಗೆ ಬಂಡವಾಳ ಹಾಕ್ಕೊಂಡು ಈಗ ಅಡ್ವಾನ್ಸನ್ನು ಕೊಡ್ತೀನಿ ಅಂತಂದರೆ 30,000 40,000 ಇಲ್ಲದೆ ಅಡ್ವಾನ್ಸ್ ಇದು ಮಾಡ್ಕೊಳಲ್ಲ ಅವರು. ಇವನ್ ಬಾಡಿಗೆ ಒಂದು ಅಟ್ಲೀಸ್ಟ್ ನಾವು ಕಮ್ಮಿ ಇದು ಅಂತ ನೋಡ್ತೀವಿ ಅಂದರೆ 2,000 ರೂಪಾಯಿ ಅಂತ ಬಾಡಿಗೆ ಇದ್ದೇ ಇರುತ್ತೆ. ಮಿಷಿನ್ಗೆ ನೀವೊಂದು 4,000 ರೂಪಾಯಿಂದ 4,000 ರೂಪಾಯಿ ಬೇಡ, ಈ ಒಂದು ಸೆಕೆಂಡ್ ಹ್ಯಾಂಡ್ ಮಿಷಿನ್ನೇ ನಾವು 3,500 ರೂಪಾಯಿ 3,000 ರೂಪಾಯಿಗೆಲ್ಲ ಇದು ಮಾಡ್ತೀನಿ. ಟೋಟಲ್ ಅವರೇಜ್ ಇದ್ದಾಳೆ ಒಂದು 80,000 1 ಲಕ್ಷ ಅಂತ ಬೇಕೇ ಬೇಕು ಸರ್. 1-2 ಮಿಷಿನ್ ಇಟ್ಕೊಂಡು ನೀವು ಒಂದು ಇದು ಮಾಡ್ತೀನಿ ಅಂದರೆ 1 ಲಕ್ಷ ಅವರೇಜ್ ಬೇಕೇ ಬೇಕು. ಇದಕ್ಕೆ ಒಂದು ಮೆಟೀರಿಯಲ್ ಬಟ್ಟೆನೇ ಆಗಲಿ, ಒಂದು ಸ್ಪಂಜ್ ಆಗಲಿ, ರಾ ಮೆಟೀರಿಯಲ್ಸ್ಗಳು ಬೇಕೇ ಬೇಕು, ಒಂದು ಥ್ರೆಡ್ಡೇ ಆಗಲಿ, ಪ್ರತಿಯೊಂದು ಸಲಕರಣೆ ಇದ್ರೇ ಆ ಒಂದು ಪದಾರ್ಥ ಮಾಡೋಕ್ಕೆ ಸಾಧ್ಯ. 1 ಲಕ್ಷ ಅಂತೂ ಬೇಕೇ ಬೇಕು. ಮಿನಿಮಮ್, ಅದು ಮ್ಯಾಕ್ಸಿಮಮ್ ಅಂತೂ ಇದು ಮಾಡೋಕ್ಕಾಗೋದಿಲ್ಲ. ಅದು 1 ಲಕ್ಷನೇ ನನಗೆ ಸ್ಯಾಂಕ್ಷನ್ ಆಗಿದ್ದು. ಅವರು ಸಬ್ಸಿಡಿ ಎಲ್ಲ ಇದು ಮಾಡೋದ್ರಿಂದ ಅವರು ಮ್ಯಾನೇಜರು ಆವಾಗ ಬೇರೆಯವರಿದ್ದರು. ಒಂದು 80,000 ನನಗೆ ಲೋನ್ ಆಗಿತ್ತು. ಈಗ ಇನ್ನೊಂದು ಲೋನ್ ಇದರಲ್ಲೂ ನನಗೆ 50,000 ಲೋನ್ ಆಗಿದೆ ಸರ್. ಈಗಲೂ ಇನ್ನೂ ಕಟ್ತಾ ಇದ್ದೀನಿ. ಓದೋ ವರ್ಷದಲ್ಲಿ ನನಗೆ ಸ್ಯಾಂಕ್ಷನ್ ಆಗಿದೆ 50,000. ಅದು ಹ್ಯಾಂಡ್ ಎಂಬ್ರಾಯ್ಡ್ರಿ ಇದರದ್ದು ಒಂದು ವರ್ಕ್ ಮಾಡಿದ್ದೆ. ಅದು ಇದ್ರ ಬೇಸಿಕ್ ಮೇಲೆ ನನಗೆ ಒಬ್ಬರು ಬೇರೆಯವರು ಸಾಯಿಬಾ ವಿಶ್ವಜ್ಯೋತಿ ಸಂಸ್ಥೆ ಕಡೆ ಇದರಿಂದ 50,000 ಲೋನ್ ತೊಗೊಂಡು ಅದನ್ನು ಅದು ಮಾಡ್ತಾಯಿದ್ದೀನಿ. ಅದನ್ನು ಬಂಡವಾಳ ಆಗಿ ಇಟ್ಕೊಂಡು ಎಂಬ್ರಾಯ್ಡ್ರಿನೂ ಕಸೂತಿ ಕಚ್ ವರ್ಕನ್ನು ಹಾಕ್ಕೊಟ್ಟು ಇದು ಕೆಲಸ ಮಾಡ್ತಾಯಿದ್ದೀನಿ. ಬ್ಯಾಂಕಿಂದ ನೇರವಾಗಿ ಕೊಟ್ಟರೆ ಬಡ್ಡಿ ದರ ಜಾಸ್ತಿ ಇರುತ್ತೆ. ಈ ಸಬ್ಸಿಡಿ ಸರ್ಕಾರ ವತಿಯಿಂದ ಆದರೆ ನಮಗೆ ಸಬ್ಸಿಡಿ ಇದು ಸಿಗೋದ್ರಿಂದ ನಮಗೆ ಸ್ವಲ್ಪ ಬೆನಿಫಿಟ್ ಇರುತ್ತಲ್ಲ ಸರ್. ಆ ಒಂದು ಇದರಿಂದ ನಾನು ಸರ್ಕಾರದ ಲೋನ್ಗಳೇ ನಾನು ಹೆಚ್ಚು ಇದು ಫಸ್ಟ್ ಟೈಮ್ 1 ಲಕ್ಷ ತೊಗೊಂಡಿದ್ದು, ಈ ಸಲ 50,000 ತೊಗೊಂಡಿದ್ದೀನಿ. ಸಬ್ಸಿಡಿ ಅದು ಸರ್ಕಾರ ವತಿಯಿಂದನೇ ತೊಗೊಂಡಿರೋ ಲೋನ್ಗಳು. ಹೇಳೋದಲ್ಲ, ಆ ಒಂದು 10 ರೂಪಾಯಿ ಜಿಪ್ಪು ರನ್ನರಿಂದನೇ ಬಂಡವಾಳ ಮಾಡಿಕೊಂಡು ಸಾಕು. ಆ ಒಂದು ಬ್ಯಾಗ್ಗಳನ್ನೇ ಹಳೆ ಬಟ್ಟೆಯಿಂದನೇ ಶುರು ಮಾಡೋಣ. ಫಸ್ಟು ಅಂಬೆಗಾಲಿಡಬೇಕು, ನಂತರ ತೇಳ್ಕೊಂಡು, ನಂತರ ನಿಂತ್ಕೊಂಡು, ಆಮೇಲಿಂದ ನಡಿಬೇಕು, ಆಮೇಲೆ ಓಡಬೇಕಲ್ಲ ಸರ್. ಯಾವಾಗ ಯಾವ ಥರ ಅಂತ ಹೇಳೋಕ್ಕಾಗಲ್ಲ. ಈ ಒಂದು ಕಟ್ಕೊಳ್ತಾ ಹೋಯ್ತು ಅಂದರೆ ನಮ್ಮ ಮುಂದಿನ ಯೋಜನೆಗೆ ಅನುಕೂಲ ಆಗುತ್ತೆ. ಮುಂದೆ ನಾವು ಹೀಗೆ ಹೊಲಿತೀವಿ, ಹೀಗೆ ಗಟ್ಟಿಮುಟ್ಟಾಗ್ತೀವಿ ಅನ್ನೋದು ಹೇಳೋಕ್ಕೆ ಅಸಾಧ್ಯ. ಆ ಒಂದು ಉದ್ದೇಶಕ್ಕೆ ಇನ್ಸೂರೆನ್ಸ್ ಇದ್ದರೆ ಒಳ್ಳೆಯದು. ಉದ್ಯಮಕ್ಕಾಗಿ ಇನ್ಸೂರೆನ್ಸ್ ನನಗೆ ಅದು ಅಂಗಡಿಗಳ ಮಳಿಗೆಗಳೆಲ್ಲ ಮಾಡೋ ಒಂದು ದೊಡ್ಡ ಮಟ್ಟದಲ್ಲಿ ಇಡ್ತೀನಿ ಅನ್ನೋ ಒಂದು ಥಾಟ್ ಇರೋರಿಗೆ ಅದು ಉಪಯೋಗ ಆಗುತ್ತೆ ಸರ್. ಅದು ಈಗ ಮನೆಯಲ್ಲೇ ಮಾಡ್ಕೊಡೋ ಸಣ್ಣ ಮಟ್ಟದವರಿಗೆ ಅದು ಅಂತ
ಆದ್ಯತೆ ಇಲ್ಲ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕಾ ಅಂದ್ರೆ ಇದರ ಒಂದು ಹ್ಯಾಂಡ್ ಬ್ಯಾಗ್ ಮೇಕಿಂಗ್ ಆಗಿರ್ಬೋದು, ಮಾರ್ಕೆಟಿಂಗ್ ಎಲ್ಲೆಲ್ಲಿದೆ, ಎಷ್ಟು ಬಂಡವಾಳ ಬೇಕು, ಯಾವ ರೀತಿಯಾಗಿ ನಾವು ಅದನ್ನ ಸ್ಟಾರ್ಟ್ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಐಡಿಯಾ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಡಿಸೈನರ್ ಹ್ಯಾಂಡ್ ಬ್ಯಾಗ್ ಮೇಕಿಂಗ್ ಬಿಸ್ನೆಸ್ ಮೂಲಕ ದಿನಕ್ಕೆ 5,000 ಯಾವ ರೀತಿಯಾಗಿ ಗಳಿಸಬೇಕು ಅನ್ನೋದ್ರ ಬಗ್ಗೆ 2 ಗಂಟೆ 15 ನಿಮಿಷದ ಕಂಪ್ಲೀಟ್ ಅಂದ್ರೆ A to Z ಇನ್ಫಾರ್ಮೇಶನ್ ಕೋರ್ಸ್ ನಿಮಗೋಸ್ಕರ ಫ್ರೀಡಮ್ ಆಪ್ ಡಿಸೈನ್ ಮಾಡಿದೆ. ಹಾಗಾಗಿ ತಪ್ಪದೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮನೆಯಲ್ಲೇ ಕೂತು ನೀವು ಕೂಡ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿ. ಸೊ ಮಹಿಳೆಯರೇ, ಒಂದು ಪುಟ್ಟ ಹೆಜ್ಜೆ ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ. ಸೊ ನೀವು ಕೂಡ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಇದ್ರೆ ಈ ಒಂದು ಬಿಸ್ನೆಸ್ ಅನ್ನ ನೀವು ಆರಾಮಾಗಿ ಶುರು ಮಾಡಬಹುದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬೈ ಬಾಯ್.